Hi, hello, namaste. A very warm welcome to bio classes. We are in the morphology of flowering plant chapter, and in the previous class we started that leaf portion. Successfully we have completed two morphological parts. The first one stem, and next one the first one root, and next one stem. We have completed already, and in the previous class we had started that leaf portion. So here major four aspects we need to look at the leaf. The first one, what actually the leaf is. Second one, the parts of the leaf, the major related parts of the leaf. Third one, the functions of the leaf. And next one, modifications of the leaf. What different kinds of modifications? We need to look at these, and along with we are having some special terms related to the leaf. So in this class, let us see what are those special attributes, what are those special terms related to the leaf. Leaf ಜೊತೆ ಯಾವ terms ಗಳು ಮೇಜರ್ ಟರ್ಮ್ಸ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತೇವೆ ಅನ್ನೋದನ್ನ ನೋಡೋಣ. ಟೈಪ್ಸ್ ಅದೇ ರೀತಿಯಾಗಿ. And yesterday I asked a question. I shown one leaf, one side a dark green, one side a light green. And asked a question that why the color is in that tone, one side a dark green, one side a light green. ಈ ರೀತಿ ಯಾಕಿದೆ leaf ದಲ್ಲಿ ಅಂತ ಕೇಳಿದ್ದೆ. Of course many students have answered for that question. I am very happy with all those students. ಇಲ್ಲಿ leaf color ಯಾಕೆ ಒಂದ್ ಕಡೆ ರಬ್ ಇರೋದು ಒಂದ್ ಕಡೆ ಮಬ್ ಇರೋದು, one side dark, one side light green. Why it is so means dark portion of the leaf, dark green side is directly exposed to the sunlight. ಬಿಸಿಲಿಗೆ ಅಥವಾ ಸೂರ್ಯನ ಬೆಳಕಿಗೆ ನೇರವಾಗಿ ತೆರೆದುಕೊಂಡಿರೋದು ಆ ಡಾರ್ಕ್ ಗ್ರೀನ್. ಲೈಟ್ ಗ್ರೀನ್ ಪೋರ್ಷನ್ ಈಸ್ ಅ ಡೌನ್ ಸೈಡ್, ದಟ್ ಈಸ್ ನಾಟ್ ಡೈರೆಕ್ಟ್ಲಿ ಎಕ್ಸ್ಪೋಸ್ ಟು ದ ಸನ್ಲೈಟ್. ಅಂದ್ರೆ ಯಾವುದು ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗಿರುತ್ತೋ ಅದರ ಒಳಗಡೆ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣ ಪೋರ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ವಾಟ್ ಪಿಗ್ಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ ದಟ್ ಫೋಟೋಸಿಂಥಸಿಸ್ ಟು ಹ್ಯಾಪನ್? Yes, chlorophyll content or chloroplast. That means number of chloroplast are more in this upper side of the leaf portion, dark green. ಸೊ ಹಸಿರು ವರ್ಣ ಅಥವಾ ಕ್ಲೋರೋಫಿಲ್ ಕಂಟೆಂಟ್ ಇಲ್ಲಿ ಜಾಸ್ತಿ ಇದೆ, ಯಾಕೆಂದ್ರೆ ಸನ್ಲೈಟ್ ಈ ಕಡೆ ಜಾಸ್ತಿ ಬೀಳುತ್ತೆ, ದ್ವಿತೀಯ ಸಂಶ್ಲೇಷಣೆ ಜಾಸ್ತಿ ಆಗುತ್ತೆ. ಇಲ್ಲಿ ಕೆಳಗಡೆ ಆ ಪ್ರೊಸೆಸ್ ಸ್ವಲ್ಪ ಕಡಿಮೆ, ಕಂಪೇರಿಟಿವ್ಲಿ ಅಪ್ಪರ್ ಸೈಡ್ ಈ ಕಡೆ ಕಡಿಮೆ, ಸನ್ಲೈಟ್ ಜಾಸ್ತಿ ಬೀಳೋದಿಲ್ಲ. ಸೊ ಹಾಗಾಗಿ ನಾವು ಎರಡು ಸೈಡು ಬೇರೆ ಬೇರೆ ಕಲರ್ ಟೋನ್ ಅನ್ನ ನೋಡ್ತೀವಿ. ಈ ತರ ಇತ್ತು ಅಂದ್ರೆ ಅದು ಡೈಕಾಟ್ ಲೀಫ್, ತಲೆಯಲ್ಲಿ ಇಟ್ಕೊಳ್ರಿ. ಅದು ದ್ವಿದಳ ಸಸ್ಯದ ಎಲೆ ಆ ರೀತಿ ಇರೋದು. ದಟ್ ಮೀನ್ಸ್ ಒನ್ ಸೈಡ್ ಅ ಡಾರ್ಕ್ ಗ್ರೀನ್, ಒನ್ ಸೈಡ್ ಅ ಲೈಟ್ ಗ್ರೀನ್ ಲೀಫ್, ದಟ್ ಈಸ್ ಅ ಡೈಕಾಟ್ ಲೀಫ್. ಅಂಡ್ ಸಚ್ ಕೈಂಡ್ ಆಫ್ ಲೀಫ್ ವಿ ವಿಲ್ ರೆಫರ್ ಇಟ್ ಆಸ್ ಡಾರ್ಸಿ ವೆಂಟ್ರಲ್ ಲೀಫ್. ಒನ್ಸ್ ಅಗೇನ್, ಡಾರ್ಸಿ ವೆಂಟ್ರಲ್ ಲೀಫ್. So dorsal side, ventral side, color tones are different. Dorsy ventral leaf. Dorsy ventral leaf, it is the main character of dicot plants. Right? So that is a dicot plant. And one more thing. Here is one interesting question asked by Vijay Lakshmi. Illi Vijay Lakshmi one interesting question ಕೇಳ್ತಾಳೆ leaf related. So ಏನು ಆ question ನೋಡ್ಕೊಂಡು ಬರೋಣ ಬನ್ನಿ. Good morning, sir. Sir, these are all what, sir? ಎಸ್. ಸೊ ಅಲ್ಲಿ ವಿಜಯಲಕ್ಷ್ಮಿ ಕ್ವಶನ್ ಕೇಳೋ ಟೈಮ್ದಲ್ಲಿ ಆಕೆ ಕೈಯಲ್ಲಿ ಒಂದು ಲೀಫ್ ಇತ್ತು. ಲೀಫದ ಮೇಲೆ ನೀವು ಕೂಡ ಅಬ್ಸರ್ವ್ ಮಾಡಿದ್ರಿ ಆ ಸ್ಟ್ರಕ್ಚರ್ಸ್ಗಳನ್ನು. ನಾವು ಎಷ್ಟೋ ಸಾರಿ ನೋಡಿರ್ತೀವಿ ಲೀಫ್ ಮೇಲೆ ಆ ಸ್ಟ್ರಕ್ಚರ್ಸ್ಗಳನ್ನು. ನಾಟ್ ಇನ್ ಆಲ್ ಕೇಸಸ್, ಇನ್ ಸಮ್ ಆಫ್ ದ ಲೀವ್ಸ್ ವಿ ಕ್ಯಾನ್ ಸಿ ಸಚ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್. ವಾಟ್ ಆ್ಯಕ್ಚುಲಿ ದೋಸ್ ಸ್ಟ್ರಕ್ಚರ್ಸ್ ಆರ್? ಶಿ ಈಸ್ ಆಸ್ಕಿಂಗ್ ದಟ್ ಕ್ವಶನ್. ಆ ರಚನೆಗಳು ಏನು, ಲೀಫ್ ಮೇಲೆ ಇರುತ್ತಾ ಆ ರಚನೆಗಳು ಏನು ಅಂತ ಕೇಳ್ತಾ ಇದ್ದ ಕ್ವಶನ್. ಸೊ ಹಿಯರ್ ಐ ಆಮ್ ಆಲ್ಸೋ ಹ್ಯಾವಿಂಗ್ ಸಚ್ ಕೈಂಡ್ ಆಫ್ ಒನ್ ಲೀಫ್. ಎಸ್, ಹಿಯರ್ ಇಟ್ ಈಸ್. ಈ ನಾರ್ಮಲ್ ಲೀಫ್ ಮೇಲೆ ಈ ಎಲ್ಲ ಸ್ಟ್ರಕ್ಚರ್ಸ್ಗಳು ಏನು? ಈ ಥರ ಸ್ಟ್ರಕ್ಚರ್ಸ್, ರೈಟ್? ವಾಟ್ ಆಲ್ ದೀಸ್ ಸ್ಟ್ರಕ್ಚರ್ಸ್ ಆರ್? ಸೊ ದಿಸ್ ಇಸ್ ಹರ್ ಕ್ವಶನ್. ಸೊ ಒಂದು, ಇದು ಎಲ್ಲ ಲೀವ್ಸ್ ಮೇಲೆ ಇರೋದಿಲ್ಲ ಒಂದು. ನೆಕ್ಸ್ಟ್ ಈ ಸ್ಟ್ರಕ್ಚರ್ಸ್ ನೋಡಲಿಕ್ಕೆ ಸ್ವಲ್ಪ ವಿರೂಪಗೊಂಡ ಥರ ಕಾಣಿಸುತ್ತೆ, ಅಗ್ಲಿ ಸ್ಟ್ರಕ್ಚರ್ಸ್. ದಟ್ ಮೀನ್ಸ್ ಡಿಫಾರ್ಮೇಟೆಡ್ ಸ್ಟ್ರಕ್ಚರ್ಸ್. ಲೀಫು ಶ್ರಿಂಕ್ ಆಗಿರೋದು, ಮುದುಡಿರೋ ಥರ ಕಾಣಿಸುತ್ತೆ ಆ ಸ್ಟ್ರಕ್ಚರ್ದಲ್ಲಿ. ವೈ ಇಟ್ ಈಸ್ ಸೋ ಮೀನ್ಸ್ ವೆನ್ ಇನ್ಸೆಕ್ಟ್ಸ್ ವಿಲ್ ಅಟ್ಯಾಕ್ ದ ಲೀಫ್, ಕೀಟಗಳು ದಾಳಿ ಮಾಡಿದರೆ ಎಲೆ ಮೇಲೆ, ವೆನ್ ಇನ್ಸೆಕ್ಟ್ಸ್ ವಿಲ್ ಅಟ್ಯಾಕ್, ಸೆ ಫಾರ್ ಎಕ್ಸಾಂಪಲ್ ಮೈಟ್ಸ್. ಮೈಟ್ಸ್ ಆರ್ ದ ಸ್ಮಾಲ್ ಇನ್ಸೆಕ್ಟ್ಸ್ ವಿಚ್ ಯೂಸ್ ಟು ಫೀಡ್ ಆನ್ ದ ಲೀಫ್. ಆ ಲೀಫದ ರಸವನ್ನು ಹಿರ್ಕೊಳ್ಳೋ ಸಲುವಾಗಿ, ಲೀಫನ್ನು ತಿನ್ನೋ ಸಲುವಾಗಿ ಮೈಟ್ಸ್ ಅನ್ನ ಕೆಲವೊಂದಿಷ್ಟು ಕೀಟಗಳು ಬಂದು ದಾಳಿ ಮಾಡ್ತವೆ.
So either insects or microorganisms. Microorganism is a bacteria, virus, fungi. When such kind of microorganisms will attack on the leaf, or majorly the insects, kitagalu, when they will attack on the leaf, so leaf structure will be changing in this manner. So these structures we will refer them as gall, leaf galls or leaf bumps. ನಾವೇನಂತ ಕರಿತೀವಿ ಅದಕ್ಕೆ? ಲೀಫ್ ಗಾಲ್ ಆರ್ ಲೀಫ್ ಬಂಪ್ಸ್. ನಾವು ಈ ಥರ ಸ್ಟ್ರಕ್ಚರನ್ನು ನಮ್ಮ ಸ್ಕಿನ್ ಮೇಲೆ ಕೂಡ ನೋಡ್ತೇವೆ. ನಾವು ಅದಕ್ಕೆ ನರ್ಲಿ ಅಂತ ಹೇಳ್ತೇವೆ. ನರ್ಲಿ ಆಗಿದೆ, ಸ್ಕಿನ್ ಮೇಲೆ ನರ್ಲಿ ಆಗಿದೆ ಅಂತ ಹೇಳ್ತಾರೆ. ಅದೇ ಥರ ಸ್ಟ್ರಕ್ಚರ್ ಇದು, leaf galls or leaf bumps. So if the galls or bumps are more, means what it indicates, the leaf has been attacked by the insects or microorganisms more. And one more thing, if this kind of gall or bump structures are present on the leaf, means leaf area will be decreased. ನಾರ್ಮಲ್ ಆಗಿರೋ ಲೀಫ್ಗೆ ಸೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ತೋರಿಸ್ತೀನಿ, ಇಲ್ಲೊಂದು ಗಾಲ್ ಇದೆ ಬಂಪ್, ರೈಟ್? ಈ ಬಂಪ್ ಇರೋದ್ರಿಂದ ಇದಿಷ್ಟು ಲೀಫು ಒಳಗಡೆ ಶ್ರಿಂಕ್ ಆಗಿದೆ, ಮುದುಡಿದೆ, ಅಂದರೆ ಲೀಫದು ಸರ್ಫೇಸ್ ಕಡಿಮೆ ಆಯಿತು, ಏರಿಯಾ ಕಡಿಮೆ ಆಯಿತು. ಸೊ ಇನ್ ದ್ಯಾಟ್ ಸೆನ್ಸ್ ದ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ, ಫುಡ್ ಪ್ರೊಡಕ್ಷನ್ ಆಲ್ಸೋ ಡಿಕ್ರೀಸಸ್. when photosynthetic activity decreases, automatically yield will decrease. ಇದೊಂದು ಬೆಳೆ ಇತ್ತು ಅಂದರೆ ಬೆಳೆ ಇಳುವರಿ ಕಡಿಮೆ ಆಗುತ್ತೆ, ಆಹಾರ ಉತ್ಪಾದನೆ ಕಡಿಮೆ ಆಯಿತು ಅಂದರೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಈಸ್ ಅ ಕೈಂಡ್ ಆಫ್ ಡೇಂಜರಸ್ ಸಿಂಬಾಲ್. ಇದು ಒಂದು ಡೇಂಜರಸ್ ಸಿಂಬಾಲ್. ಒಂದು ವೇಳೆ ನಾವು ಬೆಳೆಯತಕ್ಕಂಥ ಹೊಲದಲ್ಲಿ ಬೆಳೀತಕ್ಕಂಥ ಬೆಳೆ ಈ ಥರ ಸ್ಟ್ರಕ್ಚರ್ಸ್ ಬಂತು ಅಂದರೆ ಇಳುವರಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದೇ ಥರ ಸ್ಟ್ರಕ್ಚರ್ ನಮ್ಮ ಸ್ಕಿನ್ ಮೇಲೆ ಕೂಡ ನೋಡ್ಬೋದು. Yes, such kind of structures. So this is one deformated structure, right? And thank you, Vijaylakshmi. Yes. So coming to our portion. So we had started the leaf. What actually the leaf is? We had given one definition. Leaf is lateral, generally flattened, green color appendage present on the node region of stem. Once again, leaf is lateral, generally flattened, green color appendage present or originated on the node portion of the stem or stem branch. So that leaf majorly having three parts, as already we know. That is, first one is base of the leaf or axial of the leaf. Base of the leaf, petiole and lamina also called as leaf blade. ಮೂರು ಭಾಗಗಳನ್ನು ನೋಡಿದ್ವಿ ಅಲ್ಲಿ. ಸೊ ಎಲೆಯ ಮೂರು ಭಾಗಗಳು. ಸೊ at the base of the leaf we can see one small bud. That bud is axillary bud. So axillary bud can develop into one new branch. And petiole, next one, ಆ ಸ್ಟಾಕ್, ಅದು ಕಡ್ಡಿ ಅಂತ ಏನು ಹೇಳ್ತೀವಲ್ಲ, ಎಲೆ ಹಿಡ್ಕೊಳ್ಳಿಕ್ಕೆ ಒಂದು ಕಡ್ಡಿ ಇರುತ್ತಲ್ಲ, ಸ್ಟಾಕ್, that is petiole. And next major portion, lateral expanded flattened structure ಏನಿದೆಯಲ್ಲ, ಗ್ರೀನ್ ಕಲರ್ ಸ್ಟ್ರಕ್ಚರ್, ದಟ್ ಈಸ್ ಲೆಮಿನಾ. ಲೆಮಿನಾ ಅಂದ್ರೂ ಒಂದೇ, ಲೀಫ್ ಬ್ಲೇಡ್ ಅಂದ್ರೂ ಒಂದೇ. ವಾಟ್ ದಟ್ಸ್ ಕಲರ್? ಎಸ್, ಗ್ರೀನ್ ಕಲರ್. ಸೊ ದಟ್ ಲೆಮಿನಾ ಸೈಡ್ ರೀಸನ್ ವಿ ವಿಲ್ ರೆಫರ್ ಇಟ್ ಆಸ್ ಮಾರ್ಜಿನ್ ಆಫ್ ದ ಲೀಫ್. ಆ ಮಾರ್ಜಿನು ವಿ ಶೇಪ್ನಲ್ಲಿ ಸ್ವಲ್ಪ ಕಟ್ ಆಗ್ತಾ ಬಂದಿರ್ತಾರ ಕಾಣಿಸುತ್ತೆ, ಅವಕ್ಕೆ ನಾವೇನಂತ ಕರಿತೀವಿ? ಎಸ್, ಇನ್ಸಿಷನ್ಸ್. ಆ ಲೀಫದ ಸೆಂಟರ್ ಲೈನ್ಗೆ ನಾವೇನಂತ ಕರಿತೀವಿ? ಮಿಡ್ರಿಪ್, ರೈಟ್? So let me show one such kind of leaf. Yes, ilidella ee leaf. So the attached part is axial of the leaf, and this portion is a petiole, and the central line is a midrib, and next lines are veins. ಆ ವೇನ್ ಅಂತ ಇನ್ನೂ ಕೆಲವೊಂದಿಷ್ಟು ಲೈನ್ಸ್ ಬಂದರೆ ಅದು ವೇನ್ಲೆಟ್ಸ್ ಅಂತ ಕರಿತೀವಿ. ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್. ಸೊ ಈ ಪಾರ್ಟ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ವಿ. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಲೆಟ್ ಮಿ ಕನ್ಸಿಡರ್ ಮೇಜರ್ 3 ಟೈಪ್ಸ್ ಆಫ್ ಲೀವ್ಸ್. ಎಲ್ಲ ಥರದ ಲೀವ್ಸ್ಗಳನ್ನು ಸೇರಿಸ್ಕೊಂಡು ನಾವು 3 ಭಾಗ ಆಗಿ ವಿಂಗಡಿಸ್ತೀವಿ. ಟೈಪ್ಸ್ ಆಫ್ ಲೀವ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಲೀವ್ಸ್ ಸ್ಯಾಂಪಲ್ಸ್ಗಳು ಜಾಸ್ತಿ ಇದ್ದಾವೆ. ಐ ಥಿಂಕ್ ಟುಡೇ ಕ್ಲಾಸ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಇವತ್ತಿನ ಕ್ಲಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೀವ್ಸ್ ಕಾನ್ಸೆಪ್ಟ್ಗಳು, ಲೀವ್ಸ್ ಮಟೀರಿಯಲ್ಸ್ಗಳು ಜಾಸ್ತಿ ಇದ್ದಾವೆ. ಸೊ ಡೋಂಟ್ ಮಿಸ್ ದ ವಿಡಿಯೋ ಆ್ಯಂಡ್ ವಾಚ್ ಟಿಲ್ ದ ಎಂಡ್. ಅದನ್ನು ನೀಟಾಗಿ ನೋಡ್ತಾ ಹೋಗಿ ವಿಡಿಯೋನ. ಸೊ ಹಿಯರ್
we can classify the leaves into three categories, types of leaves. Yes, which are those? If we consider, the first one is cotyledonary leaves. What is the first one? Cotyledonary leaves. It is also called as embryonic leaves. And the second type of leaf is scalar leaves. And third one is foliage leaves. So basically we are having three types of leaves. ಮೂರು ತರದ ಎಲೆಗಳು. First one is cotyledonary leaves. It is also called as embryonic leaves. Next one is scalar leaves or scaly leaves. And third one is foliage leaves. Right? So there if you consider first one, cotyledonary. Cotyledons, ದಳಗಳು. ಯಾವುದರ ದಳಗಳು? ಬೀಜದ, ಸೀಡ್ದ ದಳಗಳು. ಡೈಕಾಟ್, ಮೊನೋಕಾಟ್, ಏಕದಳ, ದ್ವಿದಳ ಧಾನ್ಯಗಳಂತ ಏನು ಹೇಳ್ತೇವಲ್ಲ. ಸೊ ಇನ್ ದಟ್ ಸೀಡ್ either it might be having one cotyledon or two cotyledons. ಅದೇ cotyledon ಬೀಜ ಮೊಳಕೆ ಹೊಡಿತು ಅಂತಂದ್ರೆ, if the seed get germinated, then the same two cotyledons will come outside in the form of two smaller leaves. So those leaves we will refer them as cotyledonary leaves, or it is also known as embryonic leaves. ಎಂಬ್ರಿಯೋ ಅಂದ್ರೆ ಭ್ರೂಣ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಭ್ರೂಣದ ಭಾಗದಿಂದ ಬಂದಿರತಕ್ಕಂಥ ಎಲೆಗಳು. ದಟ್ ಮೀನ್ಸ್ ಇನ್ ದ ಪ್ಲಾಂಟ್ ದ ಫಸ್ಟ್ ಫಾರ್ಮ್ಡ್ ಲೀವ್ಸ್ ಆರ್ ಎಂಬ್ರಿಯಾನಿಕ್ ಲೀವ್ಸ್ ಆರ್ cotyledonary leaves. Say for example, let me consider one seed. Yes, Bengal gram kadle ಬೀಜ. So Bengal gram, whether this is a monocot or dicot, Bengal gram kadle. Yes, it is a dicot. It is having two cotyledons, right? When the seed is present inside the soil, when the seed will germinate ಅಂದ್ರೆ ಮೊಳಕೆ ಹೊಡೆಯೋದು. ಅದಕ್ಕೆ ನಾವು ನೀರು ಕೊಟ್ಟಿವಿ, ಅದಕ್ಕೆ ಅದು ಬೇಕಾಗಿರತಕ್ಕಂಥ ಕಂಡೀಷನ್ಸ್ ಅನ್ನು ಕೊಟ್ಟಿವಿ, ಸೀಡ್ ಜರ್ಮಿನೇಟ್ ಆಗುತ್ತೆ. when the seed will germinate, so the structure may be coming outside in this way. Yes, so ಫಸ್ಟ್ ಬರೋ ಲೀವ್ಸ್ಗೆ ಈ ಥರ ಫಸ್ಟ್ ಬರೋ ಪ್ಲಾಂಟ್ನಲ್ಲಿ ಈ ಥರ ಎರಡು ಲೀವ್ಸ್ ಕಾಣಿಸ್ತದೆ ಚಿಕ್ಕದಾಗಿ. ಆ್ಯಂಡ್ ದೋಸ್ ಲೀವ್ಸ್ ಆರ್ ನಾಟ್ ಗ್ರೀನ್ ಇನ್ ಕಲರ್, ದೋಸ್ ಆರ್ ವೆರಿ ವೆರಿ ಲೈಟ್ ಇನ್ ಕಲರ್, ಲೈಟ್ ಕ್ರೀಮಿಶ್ ಕಲರ್. ಆ್ಯಂಡ್ ದೀಸ್ ವಿ ವಿಲ್ ರೆಫರ್ ದಮ್ ಆಸ್ cotyledonary leaves or embryonic leaves. ಅಲ್ಲಿ ಒಳಗಡೆ ಏನಿದೆ, ಫುಡ್ ಸ್ಟೋರ್ ಆಗಿದೆ, ಆಹಾರ ಸಂಗ್ರಹಣೆಗೊಂಡಿದೆ. ಆ ಆಹಾರನ ಯೂಸ್ ಮಾಡಿಕೊಂಡು ಮುಂದೆ ಪ್ಲಾಂಟ್ ಬೆಳೀತಾ ಹೋಗೋದು. Yes, these are the first formed leaves. And next one is scalar leaves. Scalar leaves. ಈ ವರ್ಡ್ ಆಲ್ರೆಡಿ ಬಂದಿತ್ತು when I was explaining about the bulb. So undergone stem modification. ಬಲ್ಬ್, ಆನಿಯನ್ ದಲ್ಲಿರ್ತಕ್ಕಂಥ ಎಲೆಗಳು, ನಾವು ತಿನ್ನೋ ಆನಿಯನ್ದಲ್ಲಿರ್ತಕ್ಕಂಥ ಎಲೆಗಳಿಗೆ ನಾವು ಸ್ಕೇಲರ್ ಲೀವ್ಸ್ ಅಂತ ಕರಿತೀವಿ. ಅಥವಾ ರೈಸೋಮ್, ಜಿಂಜರ್, ಶುಂಠಿಯ ಮೇಲೆ ತೊಗಟೆ ಏನು ಬರುತ್ತಲ್ಲ, ಆ ತೊಗಟೆದಲ್ಲಿ ಲೀವ್ಸ್ ಇದೆ, ಆ ತೊಗಟೆನ ಲೀವ್ಸ್ ಅಂತ ಕರಿತೇವೆ, ರಫ್ ಆಗಿರ್ತವೆ. ಸಚ್ ಕೈಂಡ್ ಆಫ್ ಲೀವ್ಸ್ ಆರ್ ಸ್ಕೇಲರ್ ಲೀವ್ಸ್. ಆ್ಯಂಡ್ ಥಿಂಗ್ ಈಸ್, ಸ್ಕೇಲರ್ ಲೀವ್ಸ್ ಆರ್ ಸ್ಕೇಲಿ ಲೀವ್ಸ್, ದೇ ಮೇ ಬಿ ಡ್ರೈ ಆರ್ ಫ್ಲೆಶಿ. ಸೊ ಅದು ಒಣಗಿರ್ಬೋದು ಅಥವಾ ಹಸಿಯಾಗಿರ್ಬೋದು, ಡ್ರೈ ಆರ್ ಫ್ಲೆಶಿ. ಡ್ರೈ ಮೀನ್ಸ್ ವಿ ಕ್ಯಾನ್ ಅಬ್ಸರ್ವ್ ಇನ್ ಕೇಸ್ ಆಫ್ ಜಿಂಜರ್, ಶುಂಠಿಯ ಮೇಲೆ ತೊಗಟೆ ಲೀವ್ಸ್. So that is a dry leaf actually. And even onion outer leaf also dry. Onion bulb outer leaf also dry. Fleshy leaf means onion inside the leaves. ಉಳ್ಳಾಗಡ್ಡೆ ಒಳಗಡೆ ಏನು ಪದರ ಇರುತ್ತಲ್ಲ, ಒಳಗಡೆ ಲೇಯರ್ ಬೈ ಲೇಯರ್ಸ್. ಸೊ ಆಲ್ ದೋಸ್ ಆರ್ ಫ್ಲೆಶಿ ಲೀವ್ಸ್. ವೈ? ಬಿಕಾಸ್ ಹ್ಯಾವಿಂಗ್ ದ ವಾಟರ್ ಕಂಟೆಂಟ್. ಅಲ್ಲಿ ವಾಟರ್ ಕಂಟೆಂಟ್ ಇದೆ, ನೀರಿನ ತೇವಾಂಶ ಇದೆ. So dry and fleshy leaves are nothing. These are considered to be the scaly leaves. So this is second type. And maximum leaves. ನಾವು ಇಲ್ಲಿವರೆಗೆ ಏನೇನು ಲೀವ್ಸ್ ಅಂತ ಸ್ಟಡಿ ಮಾಡ್ತೇವೆ, ಗ್ರೀನ್ ಕಲರ್ ಸ್ಟ್ರಕ್ಚರ್ ಏನು ನೋಡ್ತೇವೆ, ಫೋಟೋಸಿಂಥಸಿಸ್ ಮಾಡೋದು. ಸೊ ಆಲ್ ದೋಸ್ ಲೀವ್ಸ್ ಆರ್ foliage leaves. So these are normal leaves.
ನಾವೆಲ್ಲ ಪ್ಲಾಂಟ್ಸ್ ಅಂದ ತಕ್ಷಣ ನಮ್ಗೆ ಏನು ಎಲೆಗಳು ಕಾಣಿಸ್ತಾವಲ್ಲ ಅವೆಲ್ಲ ಪಾಲಿಶ್ ನಾರ್ಮಲ್ ಲೀವ್ಸ್. So maximum leaves are polished leaves. So like that we are having three categories: cotyledonary leaves, scale leaves, polished leaves. ಇದರಲ್ಲಿ ನಾವು ಮುಖ್ಯವಾಗಿ ಸ್ಟಡಿ ಮಾಡೋ ಲೀವ್ಸ್ ಯಾವುದು? polished leaves, normal leaves. So that polished leaf will perform three major functions. That means if we consider the functions of leaves, ಸೊ ಎಲೆಗಳ ಕಾರ್ಯ ಏನು ಅಂತ, ಫಂಕ್ಷನ್ಸ್ ಆಫ್ ಲೀವ್ಸ್ ಏನೇನು ಕೆಲಸ ಮಾಡ್ತಾವಂತ. ಲೆಟ್ ಮಿ ಕನ್ಸಿಡರ್ ದ ಫಸ್ಟ್ ಮೇಜರ್ ಫಂಕ್ಷನ್ ಆಫ್ ಅ ಲೀಫ್ ಈಸ್, ಎಸ್ ಆಸ್ ಆಲ್ರೆಡಿ ವಿ ನೋ, ದಟ್ ಈಸ್ ಅ ಫೋಟೋಸಿಂಥಸಿಸ್. ದ ಫಸ್ಟ್ ಮೇಜರ್ ಫಂಕ್ಷನ್ ಈಸ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಕನ್ನಡದಲ್ಲಿ ಅಂತ ಹೇಳ್ತೀವಿ ದ್ವಿತೀಯ ಸಂಶ್ಲೇಷಣೆ, ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ. ಸೊ ಲೀವ್ಸ್ ಹೆಲ್ಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಫುಡ್, and that food is glucose. ಇಲ್ಲಿ ರೆಡಿ ಆಗೋ ಫುಡ್ ಯಾವುದು? ಗ್ಲೂಕೋಸ್. ಸೊ ಫೋಟೋಸಿಂಥಸಿಸ್ ಮೇನ್ process of the leaf, they will carry that process. And a second thing, leaves will help in another interesting process, that is transpiration. ಟ್ರಾನ್ಸ್ಪಿರೇಷನ್ ನಾವು ಕನ್ನಡದಲ್ಲಿ ಬಾಷ್ಪ ವಿಸರ್ಜನೆ ಅಂತ ಕರಿತಿದ್ದೆ, ಎಲೆಗಳಲ್ಲಿ ಆಗುವ ಬಾಷ್ಪ ವಿಸರ್ಜನೆ. ಸೊ ದಟ್ ಇನ್ ದ ಸೆನ್ಸ್, ಇಫ್ ಯು ಕನ್ಸಿಡರ್ ದ ಲೀಫ್, yes, so let me consider the leaf. In the leaf we can observe so many microscopic holes, so many microscopic pores. ನಾವು ಎಲೆ ಮೇಲೆ ಒಂದು ಲೇಯರ್ ಅನ್ನು ಸುಲಿಬಹುದು, ನಾವು ಅದಕ್ಕೆ ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. So if you observe a thin epidermis layer under microscope, we can see a very microscopic holes, openings. So those openings will refer them as stomata. Okay, ಏನಂತ ಕರಿತೀರಿ? ಸ್ಟೊಮಾಟಾ. So stomata are small microscopic openings. Through the stomata excess amount of water will come outside. So ಈ ಸ್ಟೊಮಾಟಲಿಂದ ಲೀಫ್ ಒಳಗಡೆ ಅಥವಾ ಪ್ಲಾಂಟ್ದಲ್ಲಿ ಜಾಸ್ತಿ ಆಗಿರ್ತಕ್ಕಂಥ ಎಕ್ಸೆಸ್ ವಾಟರ್ ಹೊರಗಡೆ ಬರುತ್ತೆ ಇನ್ ದ ಫಾರ್ಮ್ ಆಫ್ ವೇಪರ್ಸ್. ಯಾವ ಫಾರ್ಮ್ದಲ್ಲಿ ಹೊರಗಡೆ ಬರೋದು? ವೇಪರ್ಸ್. ವೇಪರ್ಸ್ ಅಂದ್ರೆ ಆವಿಯಾಗಿ ಬರೋದು ನೀರು. ಸೊ ಸಚ್ ಕೈಂಡ್ ಆಫ್ water coming outside in the form of vapors through the stomata, that process will referred as transpiration. ನಮ್ಮಲ್ಲಿ ಬೆವರು ಬರುತ್ತೆ, ಸೊ ಹಾಗೆ ಪ್ಲಾಂಟ್ಸ್ ಅಲ್ಲಿ ಏನಾಗೋದಲ್ಲಿ ಟ್ರಾನ್ಸ್ಪಿರೇಷನ್. ನಮ್ಮಲ್ಲಿ ಬೆವರು ಬರಬೇಕಂದ್ರೆ ಸ್ಕಿನ್ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿದಾವೆ, ಬೆವರಿನ ರಂಧ್ರಗಳು. ಇನ್ ದ ಸೇಮ್ ವೇ ಪ್ಲಾಂಟ್ ಲೀವ್ಸ್ ಆರ್ ಹ್ಯಾವಿಂಗ್ ಸ್ಟೊಮಾಟಾ. ಸೊ ಹಿಯರ್ ದ ಸ್ವೆಟ್ ಈಸ್ ಕಮಿಂಗ್ ಔಟ್ಸೈಡ್ and here the transpirated water is coming outside in the form of vapors. So that transpiration process occurs by the leaves. That is a major process. So here the excess water go outside in the form of vapors. And another third major process carried by the leaf is, that is respiration. It helps in respiration, or I will call it as exchange of gases. So third major process, leaf helps in exchange of gases or respiration. Respiration ಉಸಿರಾಟ ಕ್ರಿಯೆ. ಸೊ ನಮಗೆ ಹೇಗೆ ನಾಸ್ಟ್ರಿಲ್ಸ್ ಇದಾವೋ, ಸೊ ಹಾಗೆ ಲೀವ್ಸ್ಗಳಲ್ಲಿ ಏನಿರೋದು ಸ್ಟೊಮಾಟಾ. ಸ್ಟೊಮಾಟಾ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. Stomata are minute aperture-like structures found on the epidermis of the leaves and young shoots of plants. Distribution of stomata varies in different plants, between monocots and dicots, between plant species, and between the underside and top sides of the leaves on a plant. And also, ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಯಾಕೆ ಹೇಳ್ತೇವೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಗ್ಯಾಸ್ ಒಳಗಡೆ ಹೋಗೋದು ಹೊರಗಡೆ ಬರೋದು ಆ ಪ್ರೊಸೆಸ್ ಆಗಬೇಕಾಗಿತ್ತು ಅಂತಂದರೆ ಈ ಸ್ಟೊಮಾಟಲಿಂದ ಆಗೋದು ಅಂತ. ಅಂದರೆ ಫೋಟೋಸಿಂಥಸಿಸ್ಗೆ ಬೇಕಾಗಿರ್ತಕ್ಕಂಥ ಗ್ಯಾಸು ಅಥವಾ ಅದಾದಮೇಲೆ ಹೊರಗಡೆ ಬರತಕ್ಕಂಥ ಗ್ಯಾಸು ಎರಡೂ ಆಗೋದು ಈ ಸ್ಟೊಮಾಟಾ ಮೂಲಕ. ಸೊ ಸ್ಟೊಮಾಟಾ ಓಪನಿಂಗ್ಸ್ ಇಂದ ಬರೋದಂತ. ಸ್ಟೊಮಾಟಾ ಆರ್ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಆರ್ ಪೋರ್ಸ್ ಪ್ರೆಸೆಂಟ್ ಆನ್ ದ ಲೀವ್ ಸರ್ಫೇಸ್. ದಟ್ ಮೀನ್ಸ್ ಲೀವ್ಸ್ ಹೆಲ್ಪ್ಸ್ ಇನ್ respiration or exchange of gases. Which gases? Carbon dioxide and oxygen. These two gases, right?
ಸೊ ದೀಸ್ ಆರ್ ದ ಮೇಜರ್ 3 process ಡನ್ ಬೈ ದ ಲೀವ್ಸ್ ಮಾಡ್ತಕ್ಕಂಥ 3 ಮುಖ್ಯ ಕೆಲಸಗಳು. ಇವುಗಳನ್ನ ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ಏನಂತ ಹೇಳ್ತೀವಿ ನಾವು ಅದನ್ನ? ಎಸ್, modification of the leaf. But before going to modification, here some interesting terms related to the leaves. ನಾವು ಪ್ಲಾಂಟ್ಸ್ ಅಲ್ಲಿ ನೋಡ್ತಕ್ಕಂಥ ಎಲ್ಲ ಎಲೆಗಳು ನಮ್ಗೆ ಒಂದೇ ರೀತಿ ಕಾಣಿಸೋದಿಲ್ಲ. ಕೆಲವೊಂದಿಷ್ಟು ಬಹಳ ಡಾರ್ಕ್ ಆಗಿ ಕಾಣಿಸ್ತಿದೆ, ಕೆಲವೊಂದಿಷ್ಟು ಲೈಟ್ ಕಲರ್ದಲ್ಲಿ ಕಾಣಿಸ್ತವೆ, ಕೆಲವೊಂದಿಷ್ಟು ರಚನೆ, ಹೊರರೂಪದ ರಚನೆ ಬಹಳ ವಿಭಿನ್ನವಾಗಿ ಕಾಣಿಸುತ್ತೆ. ಶೇಪ್, ಸ್ಟ್ರಕ್ಚರ್, ನಂಬರ್ ಅಂಡ್ ಪ್ಲೇಸ್ಮೆಂಟ್ ಆಫ್ ಲೀವ್ಸ್ ಇನ್ ಡಿಫ್ರೆಂಟ್ ಪ್ಲಾಂಟ್ಸ್ ಇಟ್ ಈಸ್ ಡಿಫ್ರೆಂಟ್. ಬೇರೆ ಬೇರೆ ಬಹಳ ವಿಧಗಳಲ್ಲಿ ಕಾಣಿಸ್ತವೆ. ಆ ವಿಧಗಳನ್ನು ನಾವು ಜನರಲ್ ಆಗಿ ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂತ. ಸೊ ಅದೆಲ್ಲಕ್ಕಿಂತ ಮುಖ್ಯವಾಗಿ ಹಿಯರ್ ವಾಟ್ ಇಸ್ ದ ಚಾಪ್ಟರ್ ಟೈಟಲ್? ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ ಅನದರ್ ನೇಮ್ ಈಸ್ ಎಂಜಿಯೋಸ್ಪರ್ಮ್ಸ್, ರೈಟ್? ಹೂ ಬಿಡುವ ಸಸ್ಯಗಳಲ್ಲಿ 2 ವಿಧಗಳು. ಫ್ಲವರಿಂಗ್ ಪ್ಲಾಂಟ್ಸ್ ಆಲ್ಸೋ ಕಾಲ್ಡ್ ಆಸ್ ಎಂಜಿಯೋಸ್ಪರ್ಮ್. ಇನ್ ಎಂಜಿಯೋಸ್ಪರ್ಮ್ ಮೇಜರ್ಲಿ 2 types. One is a dicot, another one is monocot. So monocot means ಏಕದಳ ಸಸ್ಯಗಳು, ಡೈಕಾಟ್ ದ್ವಿದಳ ಸಸ್ಯಗಳು. ಸೊ ಏಕದಳ ದ್ವಿದಳ ಫ್ಲವರಿಂಗ್ ಪ್ಲಾಂಟ್ಸ್ 2 ಮುಖ್ಯ ಭಾಗಗಳು. ಸೊ ಏಕದಳ ಸಸ್ಯಗಳಲ್ಲಿ ಲೀಫ್ ಯಾವ ರೀತಿ ಇರುತ್ತೆ, ದ್ವಿದಳ ಸಸ್ಯಗಳಲ್ಲಿ ಲೀಫ್ ಯಾವ ರೀತಿ ಇರುತ್ತೆ. ದಟ್ ಮೀನ್ಸ್ ಹೌ ಕ್ಯಾನ್ ಬಿ ಡಿಫ್ರೆನ್ಶಿಯೇಟ್ ಮೊನೋಕಾಟ್ ಲೀಫ್ ಅಂಡ್ ಡೈಕಾಟ್ ಲೀಫ್, ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ, ವಿಂಗಡಣೆ ಯಾವ ರೀತಿ ಮಾಡೋದಂತ. If you want to come to know that one means we have to study about the venation of the leaves. Let me consider leaf venation. Okay. Venation of a leaf. Yes, if you consider that venation, ನಾವು ವೆನೇಷನ್ಗೆ ಕನ್ನಡದಲ್ಲಿ ನಾಳ ವಿನ್ಯಾಸ ಅಂತ ಕರಿತಿದ್ದೆ. ಎಲೆಗಳಲ್ಲಿಯೇ ನಾಳ ವಿನ್ಯಾಸ. ನಾಳ ಅಂತಂದ್ರೆ ತಲೆ ಇಟ್ಕೊಳ್ರಿ, ನಾವು ಎಲೆನ ನೋಡೋ ಟೈಮ್ದಲ್ಲಿ ನಮಗೆ ಲೈನ್ಸ್ ಅಂತ ಏನು ಕಾಣಿಸ್ತವೆ ಎಲೆನಲ್ಲಿ, ಅವಕ್ಕೆ ನಾಳ ಅಂತ ಕರಿತೀವಿ. ಮೇಜರ್ಲಿ ವಿ ಆರ್ ಹ್ಯಾವಿಂಗ್ 2 types of such kind of veins. One major vein is midrib, in the leaf midrib. Next side those we will refer them as veins. ಆ ವೇನ್ಸ್ಗಳು ಮತ್ತೆ ಡಿವೈಡ್ ಆದರೆ ಅವಕ್ಕೆ ವೇನ್ಲೆಟ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ venation means, let me consider, if you consider it's a definition, what actually the venation is. Venation means the arrangement of veins and veinlets in the lamina of leaf. So this is the definition, Vyakhyan. So what actually the venation is? The arrangement of veins and veinlets in the lamina of a leaf. In the leaf lamina, so for example, let me consider here. So this is total leaf lamina. In this leaf lamina, okay, this side you can easily observe. In this leaf lamina, midrib and these side next lines are veins. Veins are divided means veinlets. So arrangement of veins and veinlets, adu rachane yav reeti ide leaf nalli. So that arrangement in the lamina of a leaf we will refer it as venation. And here majorly we are having 2 types of venations. The first venation is reticulate venation. The first one, reticulate venation. ನಾವು ಇದಕ್ಕೆ ಕನ್ನಡದಲ್ಲಿ ಜಾಲ ವಿನ್ಯಾಸ ಅಂತ ಕರಿತಿದ್ದೆ. ಎಲೆಗಳಲ್ಲಿಯ ಜಾಲ ವಿನ್ಯಾಸ. ಜಾಲ ಅಂತಂದರೆ ನೆಟ್ವರ್ಕ್ ಥರ. ಜೇಡಬಲ್ ಯಾವ ರೀತಿ ಜಾಲವಾಗಿ ಹರಡ್ಕೊಂಡಿರುತ್ತೋ ಎಲೆ ಒಳಗಿನ ವೇನ್ಸ್ಗಳು ಕೂಡ ಹಾಗೆ ಹರಡ್ಕೊಂಡಿರ್ಬೇಕು, ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್. ದೆನ್ ವಿಲ್ ರೆಫರ್ ಇಟ್ ಆಸ್ ರೆಟಿಕ್ಯುಲೇಟ್, ರೈಟ್? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೆಟಿಕ್ಯುಲೇಟ್, ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್. And if you want to observe such kind of reticulated structure here, the same as it is. Yes. So in this leaf, this central line is midrib, right?
and these lines are veins. Yes, what these lines are? Veins. And again veins have divided into veinlets. So all of these lines are veinlets. And totally, if you observe this structure total together, yes, now the total structure is complicated, network like structure. ಜಾಲಬಂಧ ಅಂತ ಹೇಳ್ತೀವಿ. This kind of arrangement of veins and veinlets will refer it as reticulate vein. And reticulate vein, this is the main character of dicot leaves. ಇದೊಂದು ತಲೆ ಇಟ್ಕೊಳ್ರಿ. ದ್ವಿದಳ ಸಸ್ಯದ ಎಲೆಗಳಲ್ಲಿ ಈ ರೀತಿಯ ವಿನ್ಯಾಸವನ್ನು ನೋಡ್ತೇವೆ. That means just by observing the leaf we can come to know whether that is a dicot or monocot. And the second one is parallel venation. Yes, parallel venation. ಇದಕ್ಕೆ ನಾವು ಸಮಾಂತರ ನಾಳ ವಿನ್ಯಾಸ ಅಂತ ಕರಿತಿದ್ವಿ. That means veins are parallel to the midrib. Veins are parallel to the midrib. So here, in that sense, let me consider this leaf. Let me consider this kind of an elongated leaf. In this elongated leaf, the veins, what is the central black line? Yes, this is the midrib, major vein. And remaining veins are also parallel to the midrib. Yes. So this kind of venation we will refer it as parallel, samanantara. Railway hali ಯಾವ ರೀತಿ ಎರಡು ಹಳಿ ಹೋಗೋದು ಆ ರೀತಿ ಅಂತ. And this is the main character of monocot leaves. So ಏಕದಳ ಸಸ್ಯದ ಎಲೆಗಳ ಮುಖ್ಯವಾದ ಲಕ್ಷಣ ಅದು. And one more thing, not always in this direction. Sometimes the parallel venation may be in this order also. This is also on parallel venation. Yes. This is also parallel venation. So for best example, banana tree leaf, ಬಾಳೆ ಗಿಡದ ಎಲೆ, ಬಾಳೆ ಎಲೆದಲ್ಲಿ ನಾವು ಈ ರೀತಿ ಲೈನ್ಸ್ ಅನ್ನು ನೋಡ್ತೇವೆ. That means here all the veins are parallel to each other, but those lines are somehow perpendicular to the midrib. But ಇಲ್ಲಿ ವ್ಯತ್ಯಾಸ ಏನಂದ್ರೆ ಇಲ್ಲಿ ಜಾಲ ವಿನ್ಯಾಸವನ್ನು ನೋಡ್ತೇವೆ. ರೆಟಿಕ್ಯುಲೇಟ್ ಸ್ಟ್ರಕ್ಚರ್ we can observe in the leaf lamina, but here no such kind of reticulate structure. And this kind of leaf we can observe in the maize or gia maize. ಜೋಳದ ಗಿಡ ಎಲೆ ಈ ರೀತಿಯಾಗಿರುತ್ತೆ. This kind of lines. Here in banana leaf, this kind of leaf. Both are considered to be the monocot leaf, parallel venation. Let me show you such kind of one leaf. Yes. Let me consider a monocot plant, right? ಜೋಳದ ಗಿಡ monocot plant. So imagine this is a monocot plant. If you consider root, so here the root is fibrous, not the tap root. Monocot is gia maize, jola. Gia maize is monocot. Monocot main character is presence of fibrous root. This is the fibrous root, right? We are having these leaves, angle leaves. You can observe in the leaf. Lines ಕಾಣಿಸ್ತವಲ್ಲ ನಿಮಗೆ ಲೀಫ್ದಲ್ಲಿ, right? Okay, let me show you such kind of one leaf. ಈ ಲೀಫ್ದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಲೈನ್ಸ್ಗಳು ಪ್ಯಾರಲಲ್ ಆಗಿದೆ ನೋಡ್ರಿ, ವೇನ್ಸ್, ರೈಟ್? ಆ್ಯಂಡ್ ದಿಸ್ ಇಸ್ ಒನ್ ಎಲಾಂಗೇಟೆಡ್ ಲೀಫ್. ಲೈನ್ಸ್ ಆರ್ ಪ್ಯಾರಲಲ್, ದಟ್ ಮೀನ್ಸ್ ಇಟ್ ಈಸ್ ಅ ಪ್ಯಾರಲಲ್ ವೆನೇಷನ್, ಇಟ್ ಈಸ್ ಒನ್ ಅ ಮೊನೋಕಾಟ್. ಮತ್ತು ನಾನು ನಿನ್ನೆ ನಿಮಗೊಂದು ಎಕ್ಸಾಂಪಲ್ ಹೇಳೋ ಟೈಮ್ದಲ್ಲಿ ಲೀಫ್ ಬೇಸ್ ಸ್ಟೆಮ್ಗೆ ಸುತ್ಕೊಂಡಿರ್ಬೋದು, ಪಾರ್ಷಿಯಲ್ ಅಥವಾ ಟೋಟಲ್ ಆಗಿ ಅಂತ ಹೇಳಿದ್ದೆ. ಸುತ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೇಮ್ ಎಕ್ಸಾಂಪಲ್.
Imagine. Here the leaf base is partially covering the stem. ಯಾವ ರೀತಿ ನೋಡ್ರಿ, ದಿಸ್ ಇಸ್ ದ ಲೀಫ್, ಇಲ್ಲಿ ಕವರ್ ಆಗಿದೆ ನೋಡಿ, ಇಲ್ಲಿ ಸುತ್ತಕೊಂಡಿದೆ ನೋಡ್ರಿ, ಕಾಣಿಸುತ್ತಾ ಸುತ್ತಕೊಂಡಿರೋ ಸ್ಟ್ರಕ್ಚರ್, ಎಸ್ ಇಲ್ಲಿ ಸುತ್ತಕೊಂಡಿದೆ ನೋಡ್ರಿ, ನೋಡ್ರಿ ಇಲ್ಲಿವರೆಗೆ ಸುತ್ತಕೊಂಡಿತ್ತದು, ಪಾರ್ಷಿಯಲಿ ನಾಟ್ ಟೋಟಲಿ, ಪಾರ್ಷಿಯಲಿ. ಅದೇ ರೀತಿ ಇಲ್ಲಿದೆ ನೋಡ್ರಿ, ದಿಸ್ ಈಸ್ ಒನ್ ಲೀಫ್, ಎಸ್ ಕವರಿಂಗ್ ಟೋಟಲ್ ಪೋರ್ಷನ್. ಅದೇ ರೀತಿ ಇಲ್ಲಿ ಹಿಯರ್ ಇಟ್ ಈಸ್ ಕವರಿಂಗ್ ದ ಸ್ಟೆಮ್ ಪೋರ್ಷನ್. ದಟ್ ಮೀನ್ಸ್ ಇಟ್ ಇಸ್ ಟೋಟಲಿ ಅ ಲೀಫ್ ಬಟ್ ಕವರಿಂಗ್ ದಟ್ ಪೋರ್ಷನ್. ಸೊ ಲೀಫ್ ಬೇಸಲ್ಲಿ ಕವರ್ ಆಗಿರೋದು ಮೊನೊಕಾಟ್ದ ಒಂದು ಮೇನ್ ಕ್ಯಾರೆಕ್ಟರ್. ಅದ್ರ ಜೊತೆಗೆ ನಾನು ಇನ್ನೊಂದು ಕಂಡೀಷನ್ ಹೇಳಿದೆ, ಲೀಫ್ ಬೇಸ್, ಸೊ ಇಟ್ ಮೇ ಕವರ್ ದ ಸ್ಟೆಮ್ ಪೋರ್ಷನ್ ಆರ್ ಬ್ರಾಂಚ್ ಪೋರ್ಷನ್ ಆ್ಯಂಡ್ ಫಾರ್ಮ್ಸ್ ಒನ್ ಸ್ವಾಲೋನ್ ರೀಸನ್. ಉಬ್ಬಿದ ಥರ ಕಾಣಿಸುತ್ತೆ ಲೀಫ್ ಬೇಸ್. ಅದಕ್ಕೆ ನಾವೇನಂತ ಹೇಳ್ತೀವಿ ಇನ್ ಕಂಡೀಷನ್, ಎಸ್ ಪಲ್ವಿನಸ್ ಆರ್ ಪಲ್ವಿನೇಟ್. ಸೊ ಸಚ್ ಕೈಂಡ್ ಆಫ್ ಒನ್ ಕಂಡೀಷನ್ ಲೆಟ್ ಮೀ ಕನ್ಸಿಡರ್. ನೀವೆಲ್ಲ ನೋಡಿರ್ತಾರೆ, ಈ ಥರ ಎಲ್ಲೇನ ಸಾಕಷ್ಟು ನೋಡಿರ್ತಾರೆ ನೀವೆಲ್ಲ. ಇಲ್ಲಿ ಪಲ್ವಿನೇಟ್ ಕಂಡೀಷನ್ ಇಂದ ನೋಡ್ರಿ. ಸೊ ದಿಸ್ ಇಸ್ ಸ್ಟೆಮ್ ಬ್ರಾಂಚ್, ಸ್ಟೆಮ್ ಬ್ರಾಂಚ್ಗೆ ಅಥವಾ ಇಲ್ಲಿ ಸ್ಟೆಮ್ ಬ್ರಾಂಚ್ಗೆ ಇದು ಲೀಫ್ ಅಂತ ಅನ್ಕೊಂಡ್ರೆ ಸದ್ಯಕ್ಕೆ, ಬಟ್ ಇಟ್ ಇಸ್ ನಾಟ್ ಅ ಲೀಫ್, ಇಟ್ ಇಸ್ ಅ ಕಂಪೌಂಡ್ ಲೀಫ್, ನಾಟ್ ಜನರಲ್ ಲೀಫ್, ಕಂಪೌಂಡ್ ಲೀಫ್. ಅದು ಯಾರು ಅಂತ ಹೇಳ್ತೀನಿ ಅದೇ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೊ ಈ ಲೀಫ್ ಪೋರ್ಷನ್ ಇಲ್ಲಿ ಅಟ್ಯಾಚ್ಮೆಂಟ್ ಆಗಿದೆ ನೋಡ್ರಿ, ಎಸ್ ಈ ಲೀಫ್ ಬೇಸು ಸ್ವೆಲ್ಲಿಂಗ್ ಆಗಿದೆ ನೋಡ್ರಿ, ಇಲ್ಲೆಲ್ಲ ಲೀಫ್ ಬೇಸಸ್ಗಳ ಸ್ವೆಲ್ಲಿಂಗ್ ಆಗಿದೆ. ದಿಸ್ ಸ್ವಾಲೋನ್ ಕಂಡೀಷನ್ ವಿ ವಿಲ್ ರೆಫರ್ ಇಟ್ ಆಸ್ ಪಲ್ವಿನಸ್. ಇಲ್ಲಿ ಗಡ್ಡೆ ಥರ ಕಾಣಿಸೋದಂತ ಪಲ್ವಿನಸ್ ಕಂಡೀಷನ್, ರೈಟ್? So we observed two types of venations, reticulate venation and parallel venation. Parallel venation main character of monocot leaves, reticulate venation is main character of dicot leaves. So this is regarding the venation. And apart from the venation, we are having still two more concepts, types of leaves. ಅಂದ್ರೆ ಇದು ಮೇಜರ್ ಟೈಪ್ಸ್ ನಾನು ಹೇಳೋದು. ಇದನ್ನು ಬಿಟ್ಟು ಲೀವ್ಸ್ ದ ಲೆಮಿನಾ ನೋಡಿಕೊಂಡು, ಲೀವ್ಸ್ ದ ಲೀಫ್ ಬ್ಲೇಡ್ ಆಕಾರವನ್ನು ನೋಡ್ಕೊಂಡು ಎರಡು ಥರ ಮಾಡ್ತೀವಿ, ಟೈಪ್ಸ್ ಆಫ್ ಲೀವ್ಸ್, ಟೂ ಟೈಪ್ಸ್ ಆಫ್ ಲೀವ್, ಸಿಂಪಲ್ ಲೀಫ್, ಕಂಪೌಂಡ್ ಲೀಫ್. ಸೊ ದಟ್ ಈಸ್ ಒನ್ ಕ್ಯಾಟಗರಿ. ಆ್ಯಂಡ್ ಒನ್ ಮೋರ್ ಈಸ್ ದೇರ್, ದಟ್ ಈಸ್ ಫಿಲ್ಲೋಟ್ಯಾಕ್ಸಿ. ರೆಂಬೆಗಳ ಮೇಲೆ ಎಲೆಗಳ ರಚನೆಯನ್ನು ನೋಡಿಕೊಂಡು, ದಟ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ದ ಸ್ಟೆಮ್, ವಿ ಆರ್ ಹ್ಯಾವಿಂಗ್ ಅ ಸರ್ಟನ್ ಕಂಡೀಷನ್, ಫಿಲ್ಲೋಟ್ಯಾಕ್ಸಿ. ಸೊ ಟೈಪ್ಸ್ ಆಫ್ ಫಿಲ್ಲೋಟ್ಯಾಕ್ಸಿ ಏನು ಬರ್ತವೆ ಅಂತ, ಸೊ ಅದು ಒಂದು ಪೋರ್ಷನ್. So we can observe these two in our next class. Yes.